ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗ್ಗೋರ್ಪು. ಈ ಕಾರ್ಯಕ್ರಮವನ್ನು ದಯವಿಟ್ಟು ಮೋದಿ ಭಕ್ತರು, BJP ಭಕ್ತರು, ಅಂಧ ಭಕ್ತರು, ಧರ್ಮದ ಹೆಸರೇ ಮುಖ್ಯ, ನಮಗೆ ಧರ್ಮನೇ ಮುಖ್ಯ, ಧರ್ಮದ ಹೆಸರಲ್ಲಿ ದ್ವೇಷ ಬಿತ್ತೋದೇ ಮುಖ್ಯ ಅಂದ್ಕೊಳ್ಳೋರು ದಯವಿಟ್ಟು ನೋಡಬೇಡಿ, ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ವಾಸ್ತವವನ್ನು ಬಿಚ್ಚಿಡುವಂತಹ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ. ಅದರ ಬದಲಾಗಿ ನೀವು BP ರೈಸ್ ಮಾಡ್ಕೊಳ್ತೀರಾ, ಸುಳ್ಳು 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 ಅಂದ್ಕೊಂಡು ನೀವು ನಂಬಿರೋ ಸುಳ್ಳುಗಳಿಗೆ ನೇಣಾಕೊಳ್ತೀರಾ. ಹಾಗಾಗಿ ದಯವಿಟ್ಟು ಇದನ್ನು ನೋಡೋಕ್ಕೆ ಹೋಗಬೇಡಿ. ಮೋದಿ ಭಕ್ತರಿಗೆ ವಿಶೇಷ ಮನವಿ. ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋದಾದರೆ ಭಾರತದ ಆರ್ಥಿಕ ಸ್ಥಿತಿ ಏನಾಗಿದೆ, ಅದರಲ್ಲೂ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಎಚ್ಚರಿಕೆಗಳು, ಏಪ್ರಿಲ್ 1ನೇ ತಾರೀಕಿನಿಂದ ಆ ಟ್ಯಾರಿಫ್ಗಳು ಜಾರಿಯಾಗ್ತವೆ. ಭಾರತಕ್ಕೆ ಎಷ್ಟು ನಷ್ಟ ಆಗುತ್ತೆ, ಭಾರತದ ಶೇರ್ ಮಾರುಕಟ್ಟೆ ಕಳೆದ 5-6 ತಿಂಗಳಿಂದ ಯಾಕೆ ಕುಸಿತಾ ಇದೆ, ಎಷ್ಟು ಕುಸಿತಾ ಇದೆ, ಯಾರಿಗೆ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೊರಗೆ ಬರ್ತಾ ಇದೆ. ಅದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಇದೆಲ್ಲವೂ ಸಹ ಅಂಕಿಅಂಶಗಳು. ಹಾಗಾಗಿ ಇಲ್ಲಿ ಗೋಲ್ಮಾಲ್ ಮಾಡಲಿಕ್ಕೆ ಅಥವಾ ಏನೋ ಮೋದಿ ವಿರುದ್ಧವಾಗಿ ಷಡ್ಯಂತ್ರ ರೂಪಿಸೋಕ್ಕೆ ಏನೂ ಇರಲ್ಲ. ಇಟ್ಸ್ ಆಲ್ ನಂಬರ್ಸ್, ಪ್ಯೂರ್ ನಂಬರ್ಸ್. ಸೊ ಏನು ವಿಶೇಷ ಈಗ ನಡೀತಾ ಇರುವಂತಹ ಶೇರ್ ಮಾರುಕಟ್ಟೆ ಅಂದರೆ, ದಿನ ಬೆಳಗಾದರೆ ಅದು ಕುಸಿತಾ ಇದೆ. ವಾರಕ್ಕೆ 5 ದಿನ ಏನು ಶೇರ್ ಮಾರ್ಕೆಟ್ ನಡೆಯುತ್ತೆ ಅದರಲ್ಲಿ ಕನಿಷ್ಠ 3-4 ದಿನ ಕುಸಿತಾ ಇದೆ. ಒಂದು ದಿನ ಏನೋ ಒಂಚೂರು ಚಿಗುರ್ಕೊಳ್ಳುತ್ತೆ, ಅದು ಸಹ ಯಾವುದೋ ಕೆಲವು ಷೇರುಗಳು ಮಾತ್ರ ಚಿಗುರ್ಕೊಳ್ಳುತ್ತೆ. ಮಿಕ್ಕಂತೆ ಕಂಟಿನ್ಯೂಸ್ ಆಗಿ 5 ತಿಂಗಳಿನಿಂದ ಪ್ರತಿ ತಿಂಗಳು ಸಹ ಇಳಿಕೆಯನ್ನೇ ಕಂಡಿದೆ. ಇದು ಕಳೆದ 28 ವರ್ಷಗಳಲ್ಲಿ ಮೊದಲ ಬಾರಿ ನಡೀತಾ ಇರೋದು. 1996ರ ನಂತರ ಯಾವತ್ತೂ ಕೂಡ ಕಂಟಿನ್ಯೂಸ್ ಆಗಿ ನಿರಂತರವಾಗಿ 5 ತಿಂಗಳು ಡೌನ್ಫಾಲ್ ಕಂಡಿರಲಿಲ್ಲ ಶೇರ್ ಮಾರ್ಕೆಟ್. ಈಗ ಮೊದಲನೇ ಬಾರಿಗೆ ಅದು ಕಂಡಿದೆ. ಮೊದಲನೇ ಬಾರಿಗೆ 5 ತಿಂಗಳಲ್ಲಿ ಕಂಟಿನ್ಯೂಸ್ 5 ಮಂತ್ಸ್ ನೆಗೆಟಿವ್ ಅಲ್ಲಿ ಹೋಗ್ತಾ ಇದೆ. ಇನ್ನು ಡಾಲರ್ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ. 90ರ ಆಸುಪಾಸಿಗೆ ಇನ್ನೇನು ಟಚ್ ಆಗೋದ್ರಲ್ಲಿದೆ. 86, 87 ಆ ರೀತಿ ಹೋಗ್ತಾ ಇದೆ. ಈ ವರ್ಷದ ಅಂತ್ಯಕ್ಕೆ $95 ಆಗುತ್ತೆ ಒಂದು ಡಾಲರ್ ಅಂತ ಹೇಳಲಾಗ್ತಿದೆ. $95 ಆಗುತ್ತೆ ಈ ವರ್ಷದ ಅಂತ್ಯಕ್ಕೆ. ಈಗ ಅದು ಈ ಪರಿಸ್ಥಿತಿಯಲ್ಲಿದೆ ಅನ್ನುವಂಥದ್ದು. ಇನ್ನೊಂದು F&O, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅನ್ನುವಂತಹ ಟ್ರೇಡಿಂಗ್ ಇದೆಯಲ್ಲ, ನಿಮಗೆ ಶೇರ್ ಮಾರ್ಕೆಟ್ ಗೊತ್ತಿದ್ರೆ ಗೊತ್ತಿರುತ್ತೆ. ಅದು ಸ್ವಲ್ಪ ರಿಸ್ಕಿನೇ. ಅದರಲ್ಲಿ ದುಡ್ಡು ಹಾಕೋದು ರಿಸ್ಕೆ. ಆದರೂ ಅದರಲ್ಲಿ ಕಳೆದ 3 ವರ್ಷಗಳಲ್ಲಿ 1.8 ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆದಾರರು ಕಳ್ಕೊಂಡಿದ್ದಾರೆ. 1.8 ಲಕ್ಷ ಕೋಟಿ ಕಳ್ಕೊಂಡಿದ್ದಾರೆ ಹೂಡಿಕೆದಾರರು. 1 ಕೋಟಿ ಜನ ಅದರಲ್ಲಿ ಎಫೆಕ್ಟ್ ಆಗಿದ್ದಾರೆ. ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದವರು, F&O ಅಲ್ಲೇ ಹಾಕಿರುವಂಥವರು. ಇನ್ನು ನಿಫ್ಟಿ 500, ಬೆಸ್ಟ್ 500 ನಿಫ್ಟಿಯಲ್ಲಿರುವಂತಹ 500 ಶೇರುಗಳು 30-68% ಕಳೆದ 1 ವರ್ಷದಲ್ಲಿ ಕುಸಿತ ಕಂಡಿದೆ. ಒಂದೇ ವರ್ಷದಲ್ಲಿ 30-68% ನಿಫ್ಟಿ 500 ಶೇರುಗಳು ಕುಸಿತವನ್ನು ಕಂಡಿದೆ. ಫಾರಿನ್ ಇನ್ವೆಸ್ಟ್ಮೆಂಟ್ 2025 ಶುರುವಾಯ್ತಲ್ಲ, ಜನವರಿಯಿಂದ ಇಲ್ಲಿಯವರೆಗೆ ಈ 2 ತಿಂಗಳು, ಜನವರಿ ಮತ್ತು ಫೆಬ್ರವರಿಯಲ್ಲಿ 1.12 ಲಕ್ಷ ಕೋಟಿ ರೂಪಾಯಿಗಳನ್ನು ವಿದೇಶಿ ಬಂಡವಾಳವನ್ನು ವಿದೇಶಿ ಕಂಪನಿಗಳು ವಾಪಸ್ ಪಡ್ಕೊಂಡು ಹೋಗಿದ್ದಾರೆ. ಅವರೆಲ್ಲ ಸೀದಾ ಚೈನಾದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಭಾರತದಿಂದ ಕಳೆದ 2 ತಿಂಗಳಲ್ಲಿ 1.12 ಲಕ್ಷ ಕೋಟಿ ರೂಪಾಯಿಗಳನ್ನು ವಿದೇಶಿ ಬಂಡವಾಳಗರು ವಾಪಸ್ಸು ಪಡ್ಕೊಂಡಿದ್ದಾರೆ. ಅದು ಕೂಡ ಶೇರ್ ಮಾರ್ಕೆಟ್ ಕುಸಿತಕ್ಕೆ ಒಂದು ಕಾರಣ ಆಗ್ತಿದೆ. ಇನ್ನು ಯಾವ ಮಟ್ಟಕ್ಕೆ ಹೋಗಿದೆ ದೇಶದ ಪರಿಸ್ಥಿತಿ ಅಂದರೆ, ದೇಶದ 10% ಜನ ಮಾತ್ರ ದಿನಬಳಕೆಯ ವಸ್ತುಗಳು ಅಥವಾ ಅನಿವಾರ್ಯ ಖರ್ಚುಗಳನ್ನು ಬಿಟ್ಟು ಅದನ್ನು ದಾಟಿ ಬೇರೆ ಏನಾದರೂ ಪರ್ಚೇಸ್ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾರೆ ಈ ದಿನಕ್ಕೆ. ಕೇವಲ 10%. ಅಂದರೆ 140 ಕೋಟಿಯಲ್ಲಿ ಕೇವಲ 14 ಕೋಟಿ ಜನ ಮಾತ್ರ ತಮ್ಮ ಊಟ, ಬಟ್ಟೆ, ವಸತಿ, ಮಿನಿಮಮ್ ಆರೋಗ್ಯ ಅದನ್ನು ದಾಟಿ ಏನಾದರೂ ಎಕ್ಸ್ಟ್ರಾ, ಒಂದು ಟ್ರಿಪ್ಪಿಗೆ ಹೋಗೋಣ, ಒಂದು ಪಾರ್ಟಿ ಮಾಡೋಣ, ಇನ್ನೇನೋ ಮಾಡೋಣ, ಒಂದಷ್ಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಪರ್ಚೇಸ್ ಮಾಡ್ಕೊಳ್ಳೋಣ, ಮನೆಗೆ ಹೊಸ ಎಲೆಕ್ಟ್ರಾನಿಕ್ ಐಟಮ್ಸ್ ಪರ್ಚೇಸ್ ಮಾಡ್ಕೊಳ್ಳೋಣ, ಏನೂ ಇಲ್ಲ, ಮನೆ ರಿನೋವೇಟ್ ಮಾಡೋಣ, ಇಂಥದ್ದು ಏನೂ ಇಲ್ಲ. ಬರೀ ಊಟ ಮಾಡು, ಬಾಡಿಗೆ ಕಟ್ಟು, ಒಂದಷ್ಟು ಬಟ್ಟೆ, ತುಂಬ ಅನಿವಾರ್ಯ ಆದರೆ ಬಟ್ಟೆ ತಗೋ,
ಮಕ್ಕಳ ಸ್ಕೂಲ್ ಫೀಸ್, ಕಷ್ಟಪಟ್ಟು ಸ್ಕೂಲ್ ಫೀಸ್ ಕಟ್ಟು, ಇಷ್ಟೇ. 90% ಜನ ಇಷ್ಟರಲ್ಲೇ ಬದುಕ್ತಿದ್ದಾರೆ. ಕೇವಲ 10% ಜನ ಮಾತ್ರ ಅದನ್ನು ಮೀರಿ ಏನೋ ಒಂದು ಎಕ್ಸ್ಟ್ರಾ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಆ ಮಟ್ಟಕ್ಕೆ ಈಗ ಆರ್ಥಿಕತೆ ಎಲ್ಲರದು ಕೂಡ ಕುಸಿದು ಹೋಗಿದೆ. ಹಾಗಾಗಿ ದಿನಬಳಕೆಯ ವಸ್ತುಗಳಿದಾವಲ್ಲ, ಇನ್ಕ್ಲೂಡಿಂಗ್ ಬಿಸ್ಕೆಟ್ಗಳ ಸೇಲು ಸಹ ಕಡಿಮೆ ಆಗಿದೆ. FMCG ಅಂತ ಕರೀತಾರೆ, ದಿನಬಳಕೆ ವಸ್ತುಗಳು, ತಿಂಡಿಗಳು, ಆ ಥರದಂತಹ ಷೇರುಗಳನ್ನು ಅಂತರ ಕಂಪನಿಗಳು ಸಹ 20 ವರ್ಷಗಳಲ್ಲಿ ಮೊದಲ ಬಾರಿಗೆ ನೆಗೆಟಿವ್ಗೆ ಹೋಗಿದೆ. 20 ವರ್ಷಗಳಲ್ಲಿ ಮೊದಲ ಬಾರಿಗೆ ಡೌನ್ ಆಗಿದ್ದಾವೆ. ಏನು? ಊಟದ ಕಂಪನಿಗಳು, ತಿಂಡಿ ಕಂಪನಿಗಳು, ದಿನಬಳಕೆ ವಸ್ತುಗಳ ಕಂಪನಿಗಳು, ಸೋಪು, ಶಾಂಪು, ಊಟ, ತಿಂಡಿ, ಈ ಥರದ್ದು. ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಳ್ಳೋದು ಸಹ ಈಗ ದುಸ್ತರ ಆಗ್ತಾಯಿದೆ. ಅದರ ಸೇಲ್ಸು ಬಿದ್ದು ಹೋಗ್ತಾ ಇದೆ. 20 ವರ್ಷದಲ್ಲಿ ಇದು ಯಾವತ್ತೂ ಆಗಿರಲಿಲ್ಲ. ಯಾಕಂದರೆ ದಿನಬಳಕೆ ವಸ್ತುಗಳು ದಿನ ಬೇಕು. ಹಾಲು ಬೇಕು, ನೀರು ಬೇಕು, ಊಟ ಬೇಕು, ತಿಂಡಿ ಬೇಕು, ಹಣ್ಣು ಬೇಕು, ಇದೆಲ್ಲ ಬೇಕೇ ಬೇಕು. ಇದರ ಶೇರು ಯಾವತ್ತೂ ಕೂಡ ಬಿದ್ದೋಗ್ತಿರಲಿಲ್ಲ. ಈ ಕಂಪನಿಗಳ ಶೇರುಗಳು 20 ವರ್ಷದಲ್ಲಿ ಯಾವತ್ತೂ ಬಿದ್ದಿರಲಿಲ್ಲ. ಈಗ ಬಿದ್ದಿದ್ದಾವೆ. ಆದರೂ ಸಹ ನಮ್ಮ ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶಕ್ಕೆ ಯಾವ ಅಡ್ಡಿಯೂ ಇಲ್ಲ, ನಥಿಂಗ್ ಇಸ್ ಹ್ಯಾಪನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವರು ಹಾಗೆ ಹೇಳ್ತಾನೆ ಈಗ ದೊಡ್ಡ ಆಪತ್ತು ಬಂದು ಕೂತಿದೆ. ಏನದು? ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿರುವಂತಹ ಟ್ಯಾರಿಫ್ ವಾರ್ ಅದು ಏಪ್ರಿಲ್ 1ನೇ ತಾರೀಕಿಂದ ಜಾರಿ ಆಗುತ್ತೆ. ಆಗ ಭಾರತದ ಕಡೆಯಿಂದ ಎಕ್ಸ್ಪೋರ್ಟ್ ಆಗುವಂತಹ ವಸ್ತುಗಳ ಮೇಲೆ ಅಮೇರಿಕಾದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಬೀಳುತ್ತೆ. ಅಲ್ಲಿಂದ ಇಲ್ಲಿಗೆ ಬರುವಂತಹ ವಸ್ತುಗಳ ಮೇಲೆ ನಾವು ಕಡಿಮೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಸಾಕಷ್ಟು ವಸ್ತುಗಳ ಟ್ಯಾಕ್ಸನ್ನು ಕಡಿಮೆ ಮಾಡ್ಕೊಂಡಿದ್ವಿ. ಹಾಗಾಗಿ ಭಾರತಕ್ಕೆ ಫಾರಿನ್ ಈ ಕರೆನ್ಸಿಗಳೇನು ಬರ್ತವೆ ಅದು ಬಹಳ ಕಡಿಮೆ ಆಗುತ್ತೆ. ಡಾಲರ್ ರೇಟು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ಮಟ್ಟಕ್ಕೆ ಹೋಗ್ಬೋದು ಈ ಟ್ಯಾರಿಫ್ ವಾರ್ ಟ್ರಂಪ್ ಮಾಡಿರುವಂತಹ ಕಿತಾಪತಿ ಅಂತ ಅಂದರೆ, ಭಾರತದ 1% GDP ಮಿನಿಮಮ್ ಕುಸಿಯುತ್ತೆ. ಮಿನಿಮಮ್ 1% GDP ಕುಸಿಯುತ್ತೆ. ಸುಮಾರು 6 ಲಕ್ಷ ಕೋಟಿ ರೂಪಾಯಿಗಳು ನಮಗೆ ನಷ್ಟ ಉಂಟಾಗುತ್ತೆ. 6 ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ನಮ್ಮ ದೇಶಕ್ಕೆ ಆಗುತ್ತೆ ಟ್ರಂಪ್ ತರ್ತಾ ಇರುವಂತಹ ಹೊಸ ತೆರಿಗೆ ನೀತಿಯಿಂದ, ಅಥವಾ ತೆರಿಗೆ ಬೆದರಿಕೆಗಳು, ಅಥವಾ ತೆರಿಗೆ ಹಾಕುವಂತಹ ಹೊಸ ಅವರು ಲೆಕ್ಕಾಚಾರ ಹೇಳ್ತಿದ್ದಾರೆ. ಅಲ್ಲಿ ನೀವೆಷ್ಟು ತೆರಿಗೆ ಹಾಕ್ತೀವೋ ನಾವು ಅಷ್ಟೇ ತೆರಿಗೆ ಹಾಕ್ತೀವಿ, ನಾವು ಯಾಕೆ ಕಡಿಮೆ ಹಾಕಬೇಕು? ಮೋದಿಯನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು ಕೊಟ್ಟಂತಹ ಬೆದರಿಕೆ ಅದು. ಟ್ಯಾರಿಫ್ ಕಿಂಗ್ ಇಂತ ಇಂಡಿಯಾನ ಟೀಕೆ ಮಾಡಿದಂತಹದ್ದು ಮೋದಿ. ಟ್ಯಾರಿಫ್ ಕಿಂಗ್, ಇಂಡಿಯಾ ಇಸ್ ಎ ಟ್ಯಾರಿಫ್ ಕಿಂಗ್. ತೆರಿಗೆ ಹಾಕೋದ್ರಲ್ಲಿ ಮಹಾರಾಜರ ಲೆವೆಲ್ಗೆ ಭಾರತ ಸಿಕ್ಕಾಪಟ್ಟೆ ತೆರಿಗೆ ಹಾಕ್ತಾರೆ ನಮ್ಮ ವಸ್ತುಗಳ ಮೇಲೆ. ನಾವು ಅವರ ವಸ್ತುಗಳ ಮೇಲೆ ಅಷ್ಟೇ ತೆರಿಗೆಯನ್ನು ಹಾಕ್ತೀವಿ. ಅದು ಏಪ್ರಿಲಿಂದ ಜಾರಿ ಆಗುತ್ತೆ. ಅದರಿಂದ 6 ಲಕ್ಷ ಕೋಟಿ ರೂಪಾಯಿಗಳು ಭಾರತಕ್ಕೆ ಗೊತ್ತಾಗುತ್ತೆ. ಪ್ಲಸ್ ಡಾಲರ್ ರೇಟ್ ಬೇರೆ ಇನ್ಕ್ರೀಸ್ ಆಗ್ತಿರೋದ್ರಿಂದ ನಮ್ಮ ಇಂಪೋರ್ಟ್ ಏನಿದೆ, ವಿಶೇಷವಾಗಿ ಅನಿಲಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಸು ಎಲ್ಲವೂ ಸಹ ಆಗ್ತವೆ. ಅದರ ಜೊತೆಗೆ ಇರಾನ್ ಜೊತೆ ನೀವು ಹೆಚ್ಚು ವ್ಯವಹಾರ ಮಾಡಬಾರ್ದು ಅಂತ ಎಚ್ಚರಿಕೆಯನ್ನು ಅಮೇರಿಕ ಕೊಟ್ಟಿದೆ. ಇರಾನ್ ಜೊತೆ ವ್ಯವಹಾರ ಇಟ್ಕೊಂಡಿರುವಂತಹ ಭಾರತೀಯ ಕಂಪನಿಗಳನ್ನು ನಿಷೇಧ ಮಾಡಿದೆ. ನಿನ್ನೆ ತಾನೇ ನಿಷೇಧ ಆಜ್ಞೆಯನ್ನು ಹೊರಡಿಸಲಾಗಿದೆ. ಇರಾನ್ ಜೊತೆ ಬಿಸ್ನೆಸ್ ಮಾಡ್ತಿರುವಂತಹ ಭಾರತೀಯ ಕಂಪನಿಗಳಿಗೆ ಅಮೇರಿಕದಲ್ಲಿ ನಿಷೇಧ ಹೇರಲಾಗ್ತಿದೆ. ಒಂದಷ್ಟು ಕಂಪನಿಗಳ ಮೇಲೆ ನಿನ್ನೆ ನಿಷೇಧ ಹೇರಿಯಾಗಿದೆ. ಅದು ಭಾರತಕ್ಕೆ ಎಚ್ಚರಿಕೆ. ಅಲ್ಲಿಂದ ಕಡಿಮೆ ಬೆಲೆಗೆ ಪೆಟ್ರೋಲ್ ಸಿಗುತ್ತೆ ಅಂತಲೋ, ಪೆಟ್ರೋಲಿಯಂ ಪ್ರಾಡಕ್ಟ್ ಸಿಗುತ್ತೆ ಅಂತಲೋ ನೀವು ತಗೊಂಡ್ರೆ ಅಂತಹ ಕಂಪನಿಗಳ ಮೇಲೆ ನಾವು ಇದು ಮಾಡ್ತೀವಿ, ನಿಮ್ಮ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತೀವಿ, ಪ್ಲಸ್ ಸ್ಯಾಂಕ್ಷನ್ಸ್ ಹಾಕ್ತೀವಿ ಅಂತ ಭಾರತಕ್ಕೆ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇದೆಲ್ಲದರ ನಡುವೆ ಮಿಸ್ಟರ್ ಮೋದಿ ಇದರ ಬಗ್ಗೆ ಯಾವ ಮಾತು ಇಲ್ಲ. ವಿತ್ತ ಮಂತ್ರಿನ ಕೇಳಿ ಎವ್ರಿಥಿಂಗ್ ಇಸ್ ಫೈನ್. ಮೋದಿಯವ್ರನ್ನ ಕೇಳೋದಕ್ಕೆ ಅವಕಾಶನೇ ಕೊಡಲ್ಲ ಅವರು. ಅವರೇ ಭಾಷಣ ಮಾಡಬೇಕು. ಆ ಭಾಷಣದಲ್ಲಿ ಆರ್ಥಿಕತೆಯ ಬಗ್ಗೆ ಮಾತೇ ಇರಲ್ಲ. ಜಸ್ಟ್ ಒಂದೇ ಮಾತು, ಹಿಂದೂಗಳು ಅಪಾಯದಲ್ಲಿದ್ದಾರೆ, ಕಟ್ಟೋಗೆ ಬಟ್ಟೋಗೆ. ಅವರು ಬಂದು, ಮುಸ್ಲಿಮರು ಬಂದು ನಿಮ್ಮ ತಾಳಿಯನ್ನು ಬಿಡೋದಿಲ್ಲ, ನಿಮ್ಮ ಮನೆಯಲ್ಲಿರೋ ಹಸುನು ಬಿಡೋದಿಲ್ಲ, ನಿಮ್ಮ ಮನೆ ಹೆಣ್ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೆ.
ಅವರ ಬಟ್ಟೆ ನೋಡಿ ಅವರನ್ನು ಗುರುತಿಸ್ಬೋದು. ಇದರಲ್ಲಿ ಬಿಸಿ ಇದ್ದಾರೆ. ನಿನ್ನೆ ಕೂಡ ಭಾಷಣ ಮಾಡ್ತಾ ಮೋದಿ ಅದನ್ನೇ ಹೇಳಿದ್ದು. ಕುಂಭಮೇಳವನ್ನು ಅವಮಾನಿಸುವ ಷಡ್ಯಂತ್ರ ಅಷ್ಟೇ. ಒಟ್ಟಿನಲ್ಲಿ ಅಕ್ಕಪಕ್ಕ ನಡೆದಿತ್ತಲ್ಲ ನಮಗೆ, ಶ್ರೀಲಂಕಾದಲ್ಲೊಂದು, ಬಾಂಗ್ಲಾದೇಶದಲ್ಲೊಂದು, ಅಂತಹ ಸನ್ನಿವೇಶ ಭಾರತಕ್ಕೆ ಬರಬಹುದು ಅನ್ನುವಂತಹ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಡಾಲರ್, ಫಾರಿನ್ ರಿಸರ್ವ್ಸ್, ಶೇರ್ ಮಾರ್ಕೆಟ್ ಕ್ರ್ಯಾಶ್ ಎಲ್ಲವೂ ಕೂಡ ನಡೀತಾ ಇದೆ. ಎಲ್ಲವೂ ಸಹ ಈ ವರ್ಷ ಇವರೇನಾದರೂ ಧರ್ಮದ ನಶೆಯಿಂದ ಹೊರಗೆ ಬಂದು ಆರ್ಥಿಕತೆಯ ಬಗ್ಗೆ, ಶೇರ್ ಮಾರ್ಕೆಟ್ ಕಡೆ ಗಮನ ಕೊಡಲಿಲ್ಲ ಅಂದರೆ ದೇಶಕ್ಕೆ ದೊಡ್ಡ ಕಂಟಕ ಎದುರಾಗಲಿದೆ. ಅದಕ್ಕೆ ಹೇಳಿದ್ದು ಮೋದಿ ಭಕ್ತರು, ಇದನ್ನು ನೋಡಬೇಡಿ. ಒಂದು, ನೀವು ಬಟ್ಟೆ ಹರ್ಕೊಳ್ತೀರಿ, ಬಾಯಿಗೆ ಬಂದು ಕೆಟ್ಟ ಕೆಟ್ಟ ಮಾತುಗಳು ಹರ್ಕೊಳ್ತೀರಿ, ನಿಮ್ಮನ್ನು ನೀವೇ ಬೈಕೊಂಡಂಗೆ ಮಾತಾಡ್ಕೊಳ್ತೀರಿ. ಆಮೇಲೆ ಇದ್ಯಾವುದೂ ನಿಜ ಅಲ್ಲ, ಎಲ್ಲ ಸುಳ್ಳು, ಮೋದಿ ಹೇಳಿದ್ದು ಮಾತ್ರ ನಿಜ ಅಂತ ಬಾಯಿ ಬಡ್ಕೊಳ್ತೀರಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.